ಟ್ರೂತ್ ವೇ ಫೆಲೋಶಿಪ್ ಸಭೆಯ ಎಲ್ಲ ಸಭೆ ಸದಸ್ಯರಿಗೂ ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ನಿಮಗೆಲ್ಲರಿಗೂ ನಾನು ಹ್ಯಾಪಿ ಕ್ರಿಸ್ಮಸ್ ಹೇಳುವನಾಗಿದ್ದೇನೆ. ಆಮೆನ್. ಫಸ್ಟು ಈ ಭೂಲೋಕಕ್ಕೆ ದೇವರ ಸಂದೇಶ ಕೊಟ್ಟಾತನು ಯಾರು ಹೇಳ್ರಿ? ದೇವದೂತನು ಈ ಭೂಲೋಕಕ್ಕೆ ಆತನು ಬಂದು ಫಸ್ಟು ಯೇಸು ಸ್ವಾಮಿಯ ತಂದೆಯಾದಂಥ ಯೋಸೆಫನಿಗೂ ಮರಿಯಳಿಗೂ ಹೊಲದಲ್ಲಿದ್ದಂಥ ಕುರುಬರಿಗೂ ಅದ್ಭುತವಾದಂಥ ಒಂದು ಸಂದೇಶ ಕೊಡ್ತಾ ಇದ್ದಾನೆ. ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ ಅದೇನೆಂದರೆ, ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೆಂಬುದಾಗಿ. ಜನರು ಈ ಲೋಕದಲ್ಲಿ ಏನೋ ಎದುರು ನೋಡ್ತಾ ಇದ್ರು. ಜನರು ಈ ಲೋಕದಲ್ಲಿ ಒಬ್ಬ ರಾಜನನ್ನು, ಒಬ್ಬ ಮೆಸ್ಸಿಯನನ್ನು, ನಮ್ಮ ಪಾಪದಿಂದ ಬಿಡುಗಡೆಗೊಳಿಸುವಂಥ, ನಮ್ಮ ಪಾಪದಿಂದ ಆಚೆಗೆ ನಮ್ಮನ್ನು ಸಂಪೂರ್ಣವಾಗಿ ಕ್ಷಮಿಸುವಂಥ, ನಮ್ಮನ್ನು ನಿತ್ಯತ್ವಕ್ಕೆ ನಡೆಸುವಂಥ ದೇವರನ್ನು ಎದುರು ನೋಡ್ತಾ ಇದ್ದಂಥ ಸಮಯದಲ್ಲಿ ದೇವದೂತನು ಬಂದು ಹೇಳ್ತಾ ಇದ್ದಾನೆ, ನಿಮಗೆ ಮಹಾ ಸಂತೋಷನ ಉಂಟು ಮಾಡುವಂಥ ಶುಭ ಸಮಾಚಾರ ಏನಂದರೆ, ನಿಮಗೋಸ್ಕರ ಭೂಲೋಕದಲ್ಲಿ ಒಬ್ಬ ರಾಜನು ಹುಟ್ಟಲಿಕ್ಕಿದ್ದಾನೆ. ಯೇಸು ಸ್ವಾಮಿ ಹುಟ್ಟಿದ್ದು ರಾಜನಾಗಿ. ಎಲ್ಲರೂ ಹೇಳೋಣ, ಯೇಸು ಹೇಗೆ ಹುಟ್ಟಿದ್ದಾನೆ? ರಾಜನು, ಅರಸನಾತನಾಗಿದ್ದಾನೆ. ಸ್ವತಃ ಆತನು ದೇವರಾಗಿದ್ದಾಗ್ಯೂ, ಭೂಪರಲೋಕಕ್ಕೆ ಆತನು ಒಡೆಯನಾಗಿದ್ದಾಗ್ಯೂ ತನ್ನನ್ನೇ ತಾನು ತಗ್ಗಿಸಿಕೊಂಡು ಈ ಭೂಲೋಕದಲ್ಲಿ ಮನುಷ್ಯರಿಗೆ ಸಾದೃಶ್ಯನಾದನು ಎಂಬುದಾಗಿ ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ. ಆತ ನಮಗೆಲ್ಲರಿಗೂ ಕಾಣಿಸಿಕೊಂಡನು, ನಮಗೆಲ್ಲರಿಗೂ ಸಿಕ್ಕಿದ್ದನು. ಆತನ ಜನನ ಶ್ರೇಷ್ಠವಾದಂಥ ಜನನ, ಆತನ ಜೀವನ ಅತಿ ಪರಿಶುದ್ಧವಾದ ನೀತಿಯುಳ್ಳ ಜೀವನ, ಮತ್ತು ಆತ ನಮಗೋಸ್ಕರ ಎಲ್ಲರಿಗೋಸ್ಕರ ಆತನು ಶಿಲುಬೆ ಮೇಲೆ ಹೊತ್ತ ಒಂದು ಹಿಂಸೆ, ಆ ಒಂದು ಶ್ರಮೆ ಎಲ್ಲರೂ ನಮ್ಮನ್ನು ಆಚೆ ದಡಕ್ಕೆ ಅಂದರೆ ಪಾಪದಿಂದ ಮೋಕ್ಷಕ್ಕೆ, ಪಾಪದಿಂದ ಬಿಡುಗಡೆಯಾಗಿ ನಾವು ಮೋಕ್ಷಕ್ಕೆ ನಡೆಸುವ ಜೀವನಕ್ಕೋಸ್ಕರ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡವನಾಗಿ ಈ ಲೋಕದಲ್ಲಿ ಆತನು ಹುಟ್ಟಿದನು. ಆತನು ಹುಟ್ಟಬೇಕಾದ್ರೆ ಹುಟ್ಟಲಿಕ್ಕೆ ಸ್ಥಳ ಕೂಡ ಆತನಿಗೆ ಇರಲಿಲ್ಲ. ಆ ಮೂಡಣ ದೇಶದ ಜೋಯಿಸರು ಬಂದು ನೋಡ್ತಾ ಇದ್ದಾರೆ, ಅರಸನು ಹುಟ್ಟಿದ ಎಲ್ಲಿ ಎಂಬುದಾಗಿ ಬೈ ಮಿಸ್ ಆಗಿ ಅವರು ಅರಮನೆಗೆ ಹೋಗಿದ್ದಾರೆ. ಆದರೆ ಅರಮನೆಯಲ್ಲಿ ಯೇಸು ಹುಟ್ಟಲಿಲ್ಲ. ಆತನು ಗೋಧಿಯಲ್ಲಿ ನಮಗೋಸ್ಕರ ಅಷ್ಟು ತನ್ನನ್ನು ತಾನು ತಗ್ಗಿಸಿಕೊಂಡವನಾಗಿ ಆತ ನಮಗೋಸ್ಕರ ಹುಟ್ಟಿದ್ದಾನೆ. ನಾನೊಂದು ಮಾತು ಹೇಳ್ತೀನಿ ನಿಮಗೆಲ್ಲರಿಗೂ ಈ ಕ್ರಿಸ್ಮಸ್ ಸಂದೇಶದಲ್ಲಿ. ನಿಮಗೆ ನಾನು ಒಂದು ಹೇಳೋದೇನೆಂದರೆ, ಯೇಸು ಹುಟ್ಟಿದರಿಂದ ನಾವು ಹುಟ್ಟಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಯೇಸು ಹುಟ್ಟಿದರಿಂದ ನಾವು ಹುಟ್ಟಿದ್ದೇವೆ. ಯೇಸು ಮರಣ ಹೊಂದಿದ್ದರಿಂದ ನಾವು ಬದುಕಿದ್ದೇವೆ. ಪ್ರೈಸ್ ದಿ ಲಾರ್ಡ್. ನಾವು ಇವತ್ತು ಯೇಸು ಪುನರುತ್ಥಾನವಾಗಿದ್ದರಿಂದ ನಾವು ನಿತ್ಯ ಜೀವನ ಹೊಂದಿದ್ದೇವೆ. ನನ್ನ ಸಂದೇಶ ಇಷ್ಟೇ, ನಾನು ಮುಗಿಸ್ತೇನೆ, ನಾನು ಹೆಚ್ಚು ಮಾತಾಡೋದಿಲ್ಲ. ಓಕೆ. ಜೀವನವನ್ನು ಕೊಡುವುದಕ್ಕೋಸ್ಕರ, ಅಂಥ ನಿತ್ಯ ಜೀವವನ್ನು ಕೊಡುವುದಕ್ಕೋಸ್ಕರವೇ ದೇವರು ತಾನಾಗಿರುವ ಆತನು ಮನುಷ್ಯನಾಗಿ ಆತನು ಹುಟ್ಟಿದ್ದಾನೆ. ಆ ಹುಟ್ಟಿದಂಥ ಶುಭ ಸಮಾಚಾರ ಇವತ್ತು ಪ್ರಪಂಚದಾದ್ಯಂತ ಕಳೆದ 2000 ವರ್ಷಗಳಿಂದ ಅದು ಸಾರುತ್ತಾ ಬರ್ತಾ ಇದೆ. ದೇವರಿಗೆ ಸ್ತೋತ್ರ. ನಮ್ಮ ಭಾರತ ದೇಶಕ್ಕೆ 2000 ವರ್ಷದ ಕೆಳಗೆ ಈ ಸುವಾರ್ತೆ ನಮ್ಮ ಭಾರತ ದೇಶಕ್ಕೆ ಮುಟ್ಟಿದೆ. ಅಂದರೆ ದೇವರು ಭಾರತ ದೇಶವನ್ನು ಪ್ರೀತಿಸುವವನಾಗಿದ್ದಾನೆ. ನಮ್ಮ ದೇಶವನ್ನು ಸ್ವಾಮಿ ಪ್ರೀತಿಸಿ ನಮ್ಮ ದೇಶದ ಜನರಿಗೆಲ್ಲರಿಗೂ ಶುಭ ವರ್ತಮಾನವನ್ನು ಸಾರುವ ಸುವಾರ್ತೆಯನ್ನು ಆತ ನಮಗೆಲ್ಲರಿಗೂ ಆತನು ಸಾರುವ ಹಾಗೆ ಕರ್ತನು ನಮಗೆ ಕೃಪೆ ಕೊಟ್ಟಿದ್ದಾನೆ. ಅದನ್ನು ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಕೊಟ್ಟಂಥ ಈ ಅದ್ಭುತವಾದಂಥ ಈ ಕ್ರಿಸ್ಮಸ್ ಆಚರಣೆಗೋಸ್ಕರ, ದೇವರು ನಮಗೆ ಕೊಟ್ಟಂಥ ಈ ಅದ್ಭುತವಾದ ಅವಕಾಶಕ್ಕಾಗಿ ನಾವೆಲ್ಲರೂ ಸಂತೋಷಪೂರ್ವಕವಾಗಿ ನಾವು ದೇವರನ್ನು ಘನಪಡಿಸೋಣ. ನಿಮ್ಮ ಮನೆಗಳಿಗೆ, ನಿಮ್ಮ ಕುಟುಂಬಗಳಿಗೆ ಎಲ್ಲದರ ಮೇಲೆಯೂ ದೇವರು ವಿಶೇಷವಾದಂಥ ಕರುಣೆ ಕೃಪೆಯನ್ನಿಟ್ಟು ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಕೈಗಳನ್ನು ಒಂದು ಸಾರಿ ತಟ್ಟೆ ಕರ್ತನವ ಆರಾಧಿಸುವವರಾಗಿರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಓಕೆ, ಸಂದೇಶ ಆಯಿತು, ಆರಾಧನೆ ಆಯಿತು. ಇವಾಗೇನು ಡ್ಯಾನ್ಸ್. ಈಗ ಓಕೆ, ನಿಮಗೋಸ್ಕರ ಸಂಡೇ ಕ್ಲಾಸ್ ಮಕ್ಕಳು ಒಂದು ಆ್ಯಕ್ಚುಲಿ ನಾವು ಇದನ್ನು ತುಂಬ ಜೋರಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ಇನ್ನೂ, ಆದರೆ ಕೆಲವೊಂದು ಗಲಿಬಿಲಿಗಳ ಕಾರಣದಿಂದ ಇದಾಯಿತು. ಸೊ ಈಗ ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಮೋಹನ್ ಬಂದು ಪ್ರಾರ್ಥನೆ ಮಾಡ್ತಾನೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ.
हालेलुया हालेलुया सुबह धन्यवाद करते हैं प्रभु जी इस समय प्रभु जी हम सबको यहाँ इकट्ठा करें प्रभु जी धन्यवाद करता हूँ प्रभु जी कोटि कोटि धन्यवाद करता हूँ प्रभु जी सबको यहाँ लाए प्रभु जी तो धन्यवाद करता हूँ प्रभु जी इस फंक्शन में प्रभु जी कौन भी है प्रभु जी तो उन पर आशीष देना प्रभु जी धन्यवाद करता हूँ प्रभु जी हालेलुया प्रभु जी यहाँ कितना भी जाए प्रभु जी फैमिली यहाँ ले आए प्रभु जी उनको तो आशीष देना प्रभु जी धन्यवाद करते हैं प्रभु जी यीशु मसीह के नाम से मानते स्वर्गीय पिताजी ಆಮೇನ್ ಜೋರಾಗಿ ಹೇಳೋಣ ಆಮೇನ್ ಓಕೆ ಚಪ್ಪಾಳೆ ಮೋಹನಿಗೆ ಚಪ್ಪಾಳೆ ಓಕೆ ಈಗ ಗ್ರೂಪ್ ಸಾಂಗ್ ಐಶು ಅಂಡ್ ಪಾರ್ಟಿ ओके ಈಗ यीशु के नाम में शिफा है डांस स्वप्ना टीम यीशु के नाम में शिफा है शिफा है शिफा है शिफा है यही कलाम में लिखा है लिखा है लिखा है लिखा है यीशु के नाम में शिफा है यही कलाम में लिखा है यीशु से शैतान हारा है यीशु ने उसको मारा है यीशु ने खून बहाया है यीशु ने हमको बचाया है यीशु ने हमको बचाया है यीशु है सच्चा मसीहा पढ़ के कलाम देख लो पढ़ के कलाम देख लो पढ़ के
देख लो, पढ़ के कलाम देख लो। चिल्ला के शोर मचा के, चिल्ला चिल्ला के शोर मचा के, सबको बताएंगे यही सुनाएंगे, राजा है यीशु मेरा। चिल्ला चिल्ला के शोर मचा के, चिल्ला चिल्ला के शोर मचा के। क्या बात है जब यीशु तेरे साथ है, अगर मरना भी पड़ जाए तो ये जीवन यीशु का ही है। डरने की क्या बात है जब यीशु तेरे साथ है, अगर मरना भी पड़ जाए तो ये जीवन यीशु का ही है। ना अब डरेंगे और ना अब रुकेंगे, करना पूरा काम है। चिल्ला चिल्ला के शोर मचा के, चिल्ला चिल्ला के शोर मचा के। ಯೇಸುಕ್ರಿಸ್ತನ ಜನನ ಕುರಿತು. ಯೋಸೇಫನು ದಾವೀದನೂರಿನ ಗೋತ್ರದವನು. ಅವನಿಗೆ ನಿಶ್ಚಿತಾರ್ಥವಾಯಿತು. ಅವನು ಮರಿಯಳ ಸಂಗಡ ದಾವೀದನೂರಿಗೆ ಹೋದನು. ಆಕೆಗೆ ದಿನ ತುಂಬಿತ್ತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಎತ್ತಿ ಬಟ್ಟೆಯಲ್ಲಿ ಸುತ್ತಿ ಗೋದಲಲ್ಲಿ ಮಲಗಿಸಿದಳು. ಆ ಸೀಮೆಯಲ್ಲಿ ಕುರುಬರೆಲ್ಲರೂ ಹೊಲದಲ್ಲಿ ಕುರಿಯನ್ನು ಕಾಯುತ್ತಿದ್ದರು. ಕರ್ತನ ದೂತನು ಬಂದು, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷನುಂಟು ಮಾಡುವ ಶುಭ ಸಮಾಚಾರ ತಿಳಿಸುತ್ತೇನೆ. ಅದೇನೆಂದರೆ, ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂದು ಹೇಳಿ, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂದು ಹೇಳಿ ದೇವರನ್ನು ಕೊಂಡಾಡುತ್ತಾ ಹೋದರು. ಎಲ್ಲರೂ ಹೇಳಿ, ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್. ಥ್ಯಾಂಕ್ ಯು. ಜೋರಾಗಿ ಚಪ್ಪಾಳೆ. ಓಕೆ, ಈಗ ನಮ್ಮ ಹರ್ಷ ಬ್ರದರಿಂದ ಒಂದು ಫ್ಲ್ಯೂಟ್ ಸಾಂಗ್, ಒಂದು ಹಾಡಿನ ದೇವರ ಹಾಡನ್ನು ಫ್ಲ್ಯೂಟಲ್ಲಿ ಅವರು ಬಾರಿಸ್ಲಿಕ್ಕಿದ್ದಾರೆ. ದಯವಿಟ್ಟು ಯಾರು ಗಲಾಟೆ ಮಾಡಬೇಡ್ರಿ. ನೀವೆಲ್ಲ ಮಾತಾಡ್ದಂಗಿದ್ರೆ ಅದು ತುಂಬ ಚೆನ್ನಾಗಿ ನಿಮಗೆಲ್ಲರಿಗೂ ಅರ್ಥ ಆಗುತ್ತೆ ಯಾವ ಹಾಡು ಎಂಬುದಾಗಿ.
ಯಾರಿಗಿಷ್ಟ ಆಯಿತು ಈ ಹಾಡು? ತುಂಬ 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 ಚೆನ್ನಾಗಿ ಬಾರಿಸಿದ್ರಿ. ನನಗಂತೂ ತುಂಬ ಮನಸ್ಸಿಗೆ ತುಂಬ ಇಷ್ಟ ಆಯಿತು ಬ್ರದರ್. ಇನ್ನೊಂದು ಸತಿ ದೊಡ್ಡ ಚಪ್ಪಾಳೆ ಅಂತ ತಟ್ಟೋಣ. ಓಕೆ, ಈಗ ನಥಿಂಗ್ ಈಸ್ ಇಂಪಾಸಿಬಲ್ ಡ್ಯಾನ್ಸ್ ಬೈ ರೋಶ್ನಿ ಆ್ಯಂಡ್ ಟೀಮ್. ಅಂದರೆ ದೇವರೇ ನಿನ್ನಿಂದ ಅಸಾಧ್ಯವಾಗಿರುವಂಥ ಕೆಲಸ ಯಾವುದೂ ಇಲ್ಲ ಎಂಬುದಾಗಿರುವಂಥ ಈ ಹಾಡು. ಈ ಹಾಡಿಗೆ ರೋಶ್ನಿ, ಕೀರ್ತನ ಹಾಗೂ ನತಾಶಾ ಮೂವರು ಬಂದು ಡ್ಯಾನ್ಸ್ ಮಾಡಲಿಕ್ಕಿದ್ದಾರೆ. ಇದ್ರದ್ದು ಒಂದು ವಿಶೇಷತೆ ಏನಂದರೆ ಈ ಸಾಂಗ್ನ ರೋಶ್ನಿ ಡ್ಯಾನ್ಸ್ನ ಕಲಿಸಿದಾಳೆ. ಅಂದರೆ ಅದನ್ನು ತುಂಬ ಕಷ್ಟಪಟ್ಟು ಕಲಿಸಿದಾಳೆ. ತುಂಬ ಕಷ್ಟದಲ್ಲಿ ಮಧ್ಯದಲ್ಲಿ ರಾತ್ರಿ 10 ಗಂಟೆಗೆ ಪ್ರಾಕ್ಟೀಸ್ ಮಾಡೋದು, ರಾತ್ರಿ ಇಲ್ಲ ಬೆಳಗಿನ ಜಾವ ಪ್ರಾಕ್ಟೀಸ್ ಮಾಡೋದು, ಬಯಸ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಸೊ ನಥಿಂಗ್ ಈಸ್ ಇಂಪಾಸಿಬಲ್ ಡ್ಯಾನ್ಸ್ ಬೈ ರೋಶ್ನಿ ಆ್ಯಂಡ್ ಟೀಮ್. ನಂಬ್ತೀನಿ ನಿನ್ನಿಂದ ಯಾವುದು ಅಸಾಧ್ಯವಿಲ್ಲ. ಹಲ್ಲೆಲೂಯಾ. ಓಕೆ, ಈಗ 10 ಕಮಾಂಡ್ಮೆಂಟ್ಸ್ ಅಂದರೆ 10 ದಶಾಜ್ಞೆಗಳನ್ನು
ಇವಾಗ ಅದನ್ನೇ ಸೀರೀಸ್ ನಾವು ಮೆಸೇಜ್ ಕೇಳ್ತಾ ಇದ್ದೀವಿ. ಮೋಶೆ ಸೀನಾಯಿ ಬೆಟ್ಟದಲ್ಲಿ ದಶಾಜ್ಞೆಯನ್ನು ಯೆಹೋವ ದೇವರಿಂದ ಪಡೆದುಕೊಳ್ತಾನೆ. ಆ ದಶಾಜ್ಞೆಯನ್ನು ಹೇಳಲಿಕ್ಕೆ ಅಂಜಲಿ ಬಂದು ಆ ದಶಾಜ್ಞೆಯನ್ನು ಹೇಳ್ತಾಳೆ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಅಂಜಲಿ. ನಾನು 10 ಆಜ್ಞೆಗಳನ್ನು ಹೇಳುತ್ತಿದ್ದೇನೆ. ನಾನಿಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯಕಾರಕ್ಕೆ ಎತ್ತಬಾರದು. ಸಬ್ಬತ್ತು ದಿನವೆಂದು ದೇವರದ ದಿನವೆಂದು ಆಚರಣೆ ಮಾಡಬಾರದು. ಜ್ಞಾಪಕದಲ್ಲಿರಬೇಕು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನರಹತ್ಯೆ ಮಾಡಬಾರದು. ವ್ಯಭಿಚಾರ ಮಾಡಬಾರದು. ಕದಿಯ ಮಾಡಬಾರದು. ಮತ್ತೊಬ್ಬರ ಮೇಲೆ ಸುಳ್ಳು ಸಾಕ್ಷಿಯನ್ನು ಹೇಳಬಾರದು. ಮತ್ತೊಬ್ಬರ ಮನೆಯನ್ನು ಆಶಿಸಬಾರದು. ಥ್ಯಾಂಕ್ ಯು. ಜೋರಾಗಿ, ಇನ್ನೂ ಜೋರಾಗಿ. ಸಾಂಗ್ ಬೈ ಸಂಜು. ಈಗ ನಿಮಗೋಸ್ಕರ ಒಂದು ಸಿಂಗಲ್ ಸಾಂಗ್ನ ಹಾಡಲಿಕ್ಕಿದ್ದಾನೆ. ನೆಕ್ಸ್ಟ್ ತೇರಿ ಜೈ ಡ್ಯಾನ್ಸ್ ಬೈ ಬಿಂದ್ಯಾ ಆ್ಯಂಡ್ ಪಾರ್ಟಿ. ಮಕ್ಕಳು ರೆಡಿ ಇರ್ರಿ. నీతి సూర్యుడా భూమి నేలు యేసయ్యా. నా నీతి సూర్యుడా భూమి నేలు యేసయ్యా. సరిపోంచలేదు నీతో కనులైన వారిని. నా నీతి సూర్యుడా భూమి నేలు యేసయ్యా. సరిపోంచలేను నీతో కనులైన వారిని. రాజులకే మహారాజు కృప చూపే దేవుడవు. నడిపించే నజరేయుడా. కాపాడే కాపరివి. నా నీతి సూర్యుడా భూమి నేలు యేసయ్యా. సరిపోంచలేను నీతో కనులైన వారిని. రాజులకే మహారాజు కృప చూపే దేవుడవు. నడిపించే నజరేయుడా. కాపాడే కాపరివి.
శ్రమలలో బహుశ్రమలలో ఆదరణ కలిగించెను. వాక్యమే కృపావాక్యమే నన్ను వీడని అనుబంధమై శ్రమలలో బహుశ్రమలలో ఆదరణ కలిగించెను. వాక్యమే కృపావాక్యమే నన్ను వీడను అనుబంధమై నీ మాటలే జనదారలై సంతృప్తినిచ్చెను. నీ మాటలే ఔషధమై గాయములు కట్టెను. నీ మాటే మధురం రాజులకే మహారాజు కృప చూపే దేవుడవు నడిపించే నజరేయుడా కాపాడే కాపరివి నా నీతి సూర్యుడా భువినేలు యేసయ్యా సరిపోల్చలేదు నీతో ఘనులైన వారిని. ఓకే, ಈಗ तेरी जय ಡ್ಯಾನ್ಸ್ ಬೈ ಬಿಂದ್ಯಾ ಅಂಡ್ ಪಾರ್ಟಿ. मेरा हिम्मत तू ही है, मेरी ताकत तू ही है, मेरा हिम्मत तू ही है, मेरी ताकत तू ही है, ओ मेरा जीवन तू ही है, ओ मेरा जीवन तू ही है। तेरी जय तेरी जय तेरी जय तेरी जय तेरी जय तेरी जय हो यीशु। तेरी जय तेरी जय तेरी जय तेरी जय तेरी जय तेरी जय हो यीशु। तेरी जय तेरी जय तेरी जय तेरी जय तेरी जय तेरी जय हो यीशु। तेरी जय तेरी जय तेरी जय तेरी जय तेरी जय तेरी जय हो यीशु। ऐसे तो हर दिन लगते हैं अच्छे, मुझे प्रभु ने बनाया हर एक दिन। ऐसे तो हर दिन लगते हैं अच्छे, मुझे प्रभु ने बनाया हर एक दिन। पर आज के दिन की बात अलग है, आज यीशु का है जन्मदिन। पर
आज के दिन की बात अलग है, आज यीशु का है जन्मदिन। तो झूमो रे नाचो रे, खुशियाँ मनाओ रे, झूमो रे नाचो रे, खुशियाँ मनाओ रे, झूमो रे नाचो रे, खुशियाँ मनाओ रे, झूमो रे नाचो रे, खुशियाँ मनाओ रे। ಬಿಂದಿಯಾನು ಅವರ ಆ್ಯಕ್ಚುಲಿ ನಮಗೆ ಕೈ ಕಾಲಿದ್ದು ಡ್ಯಾನ್ಸ್ ಮಾಡೋಕ್ಕೆ ಕಷ್ಟ ಅಲ್ವಾ, ಪ್ರಾಕ್ಟೀಸ್ ಮಾಡಿ ಅದನ್ನೆಲ್ಲ ಮಾಡೋದು. ಬಟ್ ಇವರಿಬ್ಬರು ಫಿಸಿಕಲಿ ಅವರು ಹ್ಯಾಂಡಿಕ್ಯಾಪ್ಟ್ ಇದ್ರೂ ಕೂಡ ಅಟ್ಲೀಸ್ಟ್ ಅವರು ಇಲ್ಲಿ ನಿಂತ್ಕೊಂಡು ನಾನು ಪರ್ಫಾರ್ಮೆನ್ಸ್ ಮಾಡ್ಬೇಕಂತಂದೇಳಿ ಅವ್ರು ಈ ಸ್ಟೇಜ್ ಮೇಲೆ ಬಂದಿದ್ದಕ್ಕೆ ಓಕೆ ಇವರಿಬ್ರಿಗೆ ನನ್ನ ಕಡೆಯಿಂದ ಹಿಡ್ಕೋಬೇಕು ಹಿಡ್ಕೋಬೇಕು. ಥ್ಯಾಂಕ್ ಯು, ಬಾಯ್. ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಈಗ ಬೈಬಲ್ ಬುಕ್ಸ್ ಬೈ ಪ್ರಾರ್ಥನಾ ಈಗ ನಮಗೆ ಹಳೆ ಒಡಂಬಡಿಕೆ ಪುಸ್ತಕವನ್ನು ಅರ್ಧ ಅಂದರೆ ಜ್ಞಾನೋಕ್ತಿ ತನಕ ಹೇಳ್ತಾಳೆ. ಎಲ್ಲರೂ ಸೈಲೆಂಟಾಗಿರಬೇಕು. ನೀವು ಸೈಲೆಂಟಾಗಿದ್ದರೆ ಪ್ರಾರ್ಥನಾ ಏನು ಹೇಳ್ತಾಳೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಪ್ರಾರ್ಥನಾ. ನಾನು ಹೇಳ್ತಿರೋದು ಆದಿಕಾಂಡದಿಂದ ಜ್ಞಾನೋಕ್ತಿ ಮಠ. ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮಭೋಜನೆ ಕಾಂಡ, ಯೋಷನು, ನಾಶಪಕ, ರೂತರು, 1 ಸಮಲ, 2 ಸಮಲ, 1 ಹಸನು, 2 ಹಸನು, 1 ಪುರಾಕಳ, 2 ಪುರಾಕಳ, 1 ಹಸನು, 2 ಹಸನು, 1 ಪುರಾಕಳ, ಹೆಜ್ಜನ, ನೇಮನ, ಎಸ್ತಲ, ಯೋಬನ, ಕೀರ್ತನ, ಜ್ಞಾನೋಕ್ತಿ. ಆಮೇನ್. ಈಗ ಸಿಂಗಲ್ ಸಾಂಗ್ ಬೈ ಸೌಂದರ್ಯ. ನೆಕ್ಸ್ಟು ಅತಿಶಯದು ದೇವ್ರ ವಾಕ್ಯ ಹೇಳ್ತಾರೆ. ನೆಕ್ಸ್ಟ್ ಅತಿಶಯ ರೆಡಿ ಇರಬೇಕು. ಪುರೋದಲ್ಲಿದೆ ಪುರೋ ಮಾನಿದೆ ಮಾರೋ ಆತ್ಮತೆ ಸಸಜಲಮಿದೆ. ಆರಾಧನಾ ಕರು ತೋ ಆರಾಧನಾ ಕರು ತೋ ಆರಾಧನಾ ಕರು ತೋ ಆರಾಧನಾ ಕರು. ಪುರೋದಲ್ಲಿದೆ ಪುರೋ ಮಾನಿದೆ ಮಾರೋ ಆತ್ಮತೆ ಸಸಜಲಮಿದೆ. ಪುರೋದಲ್ಲಿದೆ
ಚಪ್ಪಾಳೆ. ಈಗ ದೇವರ ವಾಕ್ಯವನ್ನು ಅಂದರೆ ದೇವರ ಸತ್ಯವೇದದ ವಾಕ್ಯಗಳನ್ನು ಅತಿಶಯ್ ಬಂದು ನಮ್ಮೊಟ್ಟಿಗೆ ಹೇಳಲಿಕ್ಕಿದ್ದಾನೆ. ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಅತಿಶಯ್. ನಾನು ಕೀರ್ತನೆಗಳು 91ನೇ ಅಧ್ಯಾಯ 1-16ನೇ ವಚನವನ್ನು ಹೇಳುತ್ತಿದ್ದೇನೆ. ಪರಾತ್ಪರ ನಮ್ಮರು ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ತನ್ನ ರೆಕ್ಕೆಗಳಿಂದ ನಿನ್ನನ್ನು ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆ ನಿನಗೆ ಖೇಡ್ಯವೂ ಗುರಾಣಿಯೂ ಆಗಿದೆ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜೋ ಕಾರಣವೇ ಇಲ್ಲ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನೂ ತಟ್ಟದು. ಅದನ್ನು ನೀನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆಯಷ್ಟೇ. ಯೆಹೋವನೇ, ನನ್ನ ಶರಣನೇ, ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಲ್ಲೆಲ್ಲ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಅವರು ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಕೈಗಳಲ್ಲಿ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಆತನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಥ್ಯಾಂಕ್ ಯು. ಆಮೇನ್. ಬೋಲೋ ಯೇಸು ಮಸೀಹ್ ಕಿ. ಜೋರಾಗಿ ಚಪ್ಪಾಳೆ. ದೇವರ ವಾಕ್ಯವನ್ನು ನೋಡಿಕೊಂಡು ಓದೋದೇ ತುಂಬ ಜನ ನಾವು ತಪ್ಪಾಗಿ ಓದ್ತೀವಿ. ತುಂಬ ಸುಂದರವಾಗಿ ದೇವರು ಅವನಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾರೆ. ಪ್ರತಿ ವರ್ಷ ಕೂಡ ಅವನೇನಾದರೂ ಒಂದು ಸ್ಪೆಷಲ್ ಮಾಡ್ತಾನೆ. ಸೊ ದೇವರು ಆ ಮಗನನ್ನು ಆಶೀರ್ವದಿಸಲಿ. ಈಗ ಆನಂದವೇ ಉಲ್ಲಾಸವೇ, ಡ್ಯಾನ್ಸ್ ಬೈ ಸ್ವಪ್ನ ಆ್ಯಂಡ್ ಪಾರ್ಟಿ. ಹಲ್ಲೆಲೂಯಾ ಹೋಸನ್ನಾ ಹೋಸನ್ನಾ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ ಹೋಸನ್ನಾ ಹಲ್ಲೆಲೂಯಾ. ದೇವರ ಜನರೇ, ನಾವೆಲ್ಲರೂ ಕೂಡಿ ದೇವರನ್ನು ಆರಾಧಿಸೋಣ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ. ಹಲ್ಲೆಲೂಯಾ ಹೋಸನ್ನಾ ಹೋಸನ್ನಾ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನಾ ಹೋಸನ್ನಾ ಹಲ್ಲೆಲೂಯಾ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ.
యేసయ్యా ಲೋಕದಲ್ಲಿ ರಕ್ಷಕನು ಯೇಸುದೇವ ಬಂದನು, ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವವನು. ಲೋಕದಲ್ಲಿ ರಕ್ಷಕನು ಯೇಸುದೇವ ಬಂದನು, ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವವನು. ಆನಂದವೇ ಆನಂದವೇ ಉಲ್ಲಾಸವೇ ಉಲ್ಲಾಸವೇ, ಆನಂದವೇ ಆನಂದವೇ ಉಲ್ಲಾಸವೇ ಉಲ್ಲಾಸವೇ, ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ. ಮರಿಯಮ್ಮನ ಗರ್ಭದಿಂದ ಜನಿಸಿ ಬಂದ ಯೇಸುವೆ, ಸೈತಾನನ ತಲೆಯನ್ನು ಜಜ್ಜಿದವನು ನೀನೇ. ಮರಿಯಮ್ಮನ ಗರ್ಭದಿಂದ ಜನಿಸಿ ಬಂದ ಯೇಸುವೆ, ಸೈತಾನನ ತಲೆಯನ್ನು ಜಜ್ಜಿದವನು ನೀನೇ. ಆನಂದವೇ ಆನಂದವೇ ಉಲ್ಲಾಸವೇ ಉಲ್ಲಾಸವೇ, ಆನಂದವೇ ಆನಂದವೇ ಉಲ್ಲಾಸವೇ ಉಲ್ಲಾಸವೇ, ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ. ಹಲ್ಲೆಲೂಯಾ ಹೋಸನ್ನಾ ಹೋಸನ್ನಾ ಹಲ್ಲೆಲೂಯಾ, ಹಲ್ಲೆಲೂಯಾ ಹೋಸನ್ನಾ ಹೋಸನ್ನಾ ಹಲ್ಲೆಲೂಯಾ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಮೃದ್ಧಿಯೇ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಆನಂದವೇ ಸಂತೋಷವೇ, ಎಲ್ಲಿ ಸಮೃದ್ಧಿ? ನಮ್ಮ ಆತ್ಮಗಳಿಗೆ ಸಮೃದ್ಧಿಯನ್ನು ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇನ್ನೊಂದ್ಸತಿ ನೋಡೋಣ, ಜೋರಾಗಿ ಚಪ್ಪಾಳೆ ಹೊಡಿರಿ. ಓಕೆ, ಈಗ ಶಾರ್ಟ್ ಮೆಸೇಜ್ ಆಫ್ ಜೀಸಸ್ ಕ್ರೈಸ್ಟ್ ಬೈ ರೋಶ್ನಿ. ರೋಶ್ನಿ ಇಂಗ್ಲೀಷಲ್ಲಿ ಒಂದು ಶಾರ್ಟ್ ಮೆಸೇಜ್ ಹೇಳ್ತಾಳೆ. Praise the Lord, everybody. Happy Christmas to all of you. I'm Roshni Angel. We are celebrating Christmas as the birth of Jesus Christ. Jesus Christ was born in Bethlehem by the Holy Spirit through the womb of Mary. Jesus Christ was born as the Savior of this world, but he was named as a carpenter's son. He walked in the midst of the sinners. He rose the dead. He healed the sick. He forgave the sinners. He brought peace to the earth. He taught to love our enemies. He born, he lived, he died, he buried, and he rose from the death on third day. The real Christmas is believing Jesus Christ will come back soon and take all of us to his glory. Amen. Once again, wish you happy Merry Christmas. Thank you. ಓಕೆ, ಇನ್ನೊಂದ್ಸತಿ ಜೋರಾಗಿ ಚಪ್ಪಾಳೆ ರೋಶ್ನಿಗೆ. ಓಕೆ, ಚಕ್ಕಲೆ ಡ್ಯಾನ್ಸ್ ಬೈ ರೋಹನ್ ಆ್ಯಂಡ್ ಜಿಗರ್ ಟೀಮ್. आजाओ से तू चख ले, चख के देख ले, आजाओ से तू चख ले, चख ले, चख के देख ले. Taste and see that the Lord is good.
यीशु सबसे प्यारा, इस जग में वो सबसे न्यारा। मेरा यीशु सबसे प्यारा, इस जग में वो सबसे न्यारा। हे 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 हे, आजा उसे तू चख ले, चख के देख ले। आजा उसे तू चख ले, चख ले, चख के देख ले। मेरा यीशु सबसे प्यारा, इस जग में वो सबसे न्यारा। मेरा यीशु सबसे प्यारा, इस जग में वो सबसे न्यारा। हे 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 हे, आजा उसे तू चख ले, चख के देख ले। आजा उसे तू चख ले, चख ले, चख के देख ले। ये चांद, आसमां के ये तारे, ये धरती, ये अंबर, सागर सब गहरे। ये सूरज, ये चांद, आसमां के ये तारे, ये धरती, ये अंबर, सागर सब गहरे। सब उसने ही है बनाए, आओ मिलके महिमा गाए। सब उसने ही है बनाए, आओ मिलके महिमा गाए। हे 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 हे, आजा उसे तू चख ले, चख के देख ले। आजा उसे तू चख ले, चख ले, चख के देख ले। ಜೋರಾಗಿ ಚಪ್ಪಾಳೆ. ಬನ್ರಿ ಬನ್ರಿ, ಇಲ್ಲಿ ಬನ್ರಿ, ಇಲ್ಲಿ ಡ್ಯಾನ್ಸ್ ಆಡಿದ್ರು ಎಲ್ಲ ಹುಡುಗರೆಲ್ಲ ಮುಂದೆ ಬನ್ರಿ. ಹಾಂ, ಈಗ ಮುಂದೆ ನಿಂತ್ಕೊಳ್ರಿ. ಇಲ್ಲಿ ಬಾ, ಮುಂದೆ ನಿಂತ್ಕೊ, ಮುಂದೆ ನಿಂತ್ಕೊ. ಎಲ್ಲದಕ್ಕೂ ನೀವೇನು ಈಗ ಇಷ್ಟೋ ತನಕ ಎಂಜಾಯ್ ಮಾಡಿದ್ರಲ್ಲ, ಇದೆಲ್ಲದಕ್ಕೂ ಕಾರಣ ತ್ರಿವೇಣಿ. ತ್ರಿವೇಣಿಗೊಂದು ದೊಡ್ಡ ಚಪ್ಪಾಳೆ. ಓಕೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲ ಸೈಲೆಂಟಾಗಿದ್ದರೆ ಗೊತ್ತಾಗುತ್ತೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ. 17ನೇ ವರ್ಷ ನಮ್ಮ ಮದುವೆ ಆಗಿ. ಓಕೆ, ಈಗ ತ್ರಿವೇಣಿಗೆ 22 ವರ್ಷ. ಅಂದರೆ ನಾನು ಮದುವೆ ಆಗಿ ಬಂದಾಗ ತ್ರಿವೇಣಿ 5 ವರ್ಷದ ಹುಡುಗಿ. 5 ವರ್ಷದ ಹುಡುಗಿ, ಐಶು 4, ಲೋಹಿತ್ 1 7, ಎಲ್ಲ ಆ ಥರ ಇದ್ದಿದ್ದ ಮಕ್ಕಳು. ಅವರಿಗೆ ನಾನು ಹೇಳ್ಕೊಡ್ತಾ ಇದ್ದೆ. ನಾನು ಡ್ಯಾನ್ಸ್ ಹೇಳ್ಕೊಡ್ತಿದ್ದೆ, ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ಹಿಂಗೆ ಮಾಡಿರಿ ಅಂತ ಎಲ್ಲ ಹೇಳ್ಕೊಡ್ತಿದ್ದೆ. ನನ್ನ ಹತ್ರ ಓಡಿಸ್ಕೊತಾ ಇದ್ರು. ಇವತ್ತು ತುಂಬ ನನಗೆ ಏನು ಗರ್ವ ಆಗ್ತಾಯಿದೆ ಅಂದರೆ, ನನ್ನ ಕೈಯಲ್ಲಿ ಬೆಳೆದಿರೋ ಮಕ್ಕಳು ಇವತ್ತು ನನ್ನ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಹಾಲೆಲೂಯಾ.
ಅದರಲ್ಲೂ ವೆರಿ ಡಿಫಿಕಲ್ಟ್ ಈಗ ತ್ರಿವೇಣಿಗೀಗ 7 ಮಂತ್ಸ್, 8 ಮಂತ್ಸ್, 7 ಕಂಪ್ಲೀಟ್ ಆಗಿ 8 ಮಂತ್ಸು. ನಾನು ಪ್ರತಿ ವಾರ ಹೇಳ್ತಿದ್ದೆ, ತ್ರಿವೇಣಿ ಟೆನ್ಷನ್ ತೊಗೋಬೇಡ, ಸುಮ್ಮನೆ ನಿಂತ್ಕೊಂಡು ಹಿಂಗೆ ಹೇಳ್ಕೊಡು, ಐಶು ನೀನೇ ಹೆಲ್ಪ್ ಮಾಡಬೇಕು. ಬಟ್ ಆದ್ರೂ ಅವಳಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ಅವಳಿಗೆ ಏನಂದರೆ ನಾನು ಮಾಡಬೇಕು, ಆ ಮಕ್ಕಳು ಪರ್ಫೆಕ್ಷನಲ್ಲಿ ಬರಬೇಕು. ನಾನು ಹೇಳ್ತಿದ್ದೆ ಪ್ರತಿ ಸತಿ, ಯಾಕಂದರೆ ನೀನು ಟೆನ್ಷನ್ ತೊಗೊಂಡ್ರೆ ಅದು ನಿನ್ನ ಮಗು ಮೇಲೆ ಪರಿಣಾಮ ಬೀರುತ್ತೆ, ಸೊ ನೀನು ಇದನ್ನು ಕೂಲಾಗಿ ಹೇಳ್ಕೊಡು ಅಂತ. ಬಟ್ ಅವಳು ವೆರಿ ಇನಿಷಿಯೇಟಿವ್ ಆಗಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಇವತ್ತು ನೀವೆಲ್ಲ ಏನು ಚಪ್ಪಾಳೆ ತಟ್ಟು ಸಂತೋಷ ಪಡ್ತಾ ಇದ್ದೀರಾ, ಅದಕ್ಕೆ ಕಾರಣ ತ್ರಿವೇಣಿ. ಸೊ ನಿಮ್ಮ ಎಲ್ಲರ ಆಶೀರ್ವಾದ ಪ್ರಾರ್ಥನೆ ಅವಳ ಸಂಗಡ ಇರಲಿ. ಇನ್ನೊಂದು ಸತಿ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಓಕೆ. ಇವತ್ತು ನಾವು ಕೈಯಿಂದ ನಾವು ವಾಕ್ಯ ಹೇಳಿ ಸಂಡೇ ಕ್ಲಾಸ್ ಮಾಡಿ ಬೆಳೆಸಿರೋ ಮಕ್ಕಳು ಇವತ್ತು ನನ್ನ ಸಭೆಗೆ, ಅಂದರೆ ಅವರ ಸಭೆಗೆ ಒಂದು ಪಿಲ್ಲರಾಗಿ ನಿಂತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೆರೆಮನೆ ಇದೆ. ಕಾವ್ಯ, ಸಿಸ್ಟರ್ ಕಾವ್ಯ ಮತ್ತು ಬ್ರದರ್ ಮಗುನ ತಗೊಂಡು ಸ್ಟೇಜ್ ಮೇಲೆ ಬನ್ನಿ. ಕಾವ್ಯ ಸಿಸ್ಟರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ವಿಶೇಷವಾಗಿರುವಂಥ ಒಂದು ಸಾಕ್ಷಿ ಇದು. ದಯವಿಟ್ಟು ಮಕ್ಕಳು ಮಾತಾಡಬೇಡ್ರಿ, ಲಾಸ್ಟ್ ಮುಗೀತು. ಇದು ತುಂಬ ವಿಶೇಷವಾಗಿರುವಂಥ ಸಂದರ್ಭ. ಯಾಕಂದರೆ ಲಾಸ್ಟ್ ಟೈಮ್ ಕಾವ್ಯ ಅವರು 9 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ ಅವರಿಗೆ BP ತುಂಬಾ ವೇರಿಯೇಷನ್ ಆಗಿ ಆ ಗಂಡು ಮಗುವನ್ನು ಹುಟ್ಟಿದಾಗ ಕಳ್ಕೋಬೇಕು. ಬಹಳಷ್ಟು ದುಃಖ, ಅದು ನಾವು ಕೂಡ ನಿರೀಕ್ಷಿಸಲಿಲ್ಲ. ತುಂಬಾ ನಮಗೆ ಭಾಳನೇ ಮನಸ್ಸಿಗೆ ನೋವಾಯಿತು. ಅದು ಕೂಡ ಗಂಡು ಮಗು ಆಗಿತ್ತು. ಆದರೆ ಒಂದೇ ಒಂದು ನಾವು ಆಶ್ವಾಸನೆ ಪಾಸ್ಟ್ ಹೇಳಿದ್ದು ಒಂದೇ ಒಂದು ಮಾತೇನೆಂದರೆ, ತಿರುಗಿ ಮುಂದಿನ ವರ್ಷ ದೇವರು ಅದೇ ಮಗುವನ್ನು ನಿಮಗೆ ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಎಸ್, ನಮ್ಮ ದೇವರ ಹೆಸರಿನಲ್ಲಿ ನಾವು ಏನನ್ನು ಬೇಡ್ಕೊಳ್ತೀವೋ ದೇವರು ಅದನ್ನು ತಿರುಗಿ ಅವರ ಮಡಿಲಿಗೆ ಅದೇ ಮಗುವನ್ನು, ಮತ್ತೆ ಗಂಡು ಮಗುನೇ ದೇವರವ್ರಿಗೆ ಕೊಟ್ಟು ಅದೇ ಮಗುವನ್ನು ದೇವರು ಅವ್ರಿಗೆ ಕೊಟ್ಟು ದೇವರು ಅವರನ್ನು ಆಶೀರ್ವದಿಸಿದ್ದಾರೆ. ಅದಕ್ಕೋಸ್ಕರ ದೇವರು ಕೊಟ್ಟಂಥ ಮಗುವನ್ನು ಅವರು ದೇವರಿಗೋಸ್ಕರ ಸಾಕಲಿ. ಹಾಗೂ ಈ ದಿವಸದಲ್ಲಿ ಆ ಮಗುಗೆ ನಾಮಕರಣ ಮಾಡಲಿಕ್ಕಿದ್ದೇವೆ. ಸೊ ಪ್ರತಿ ವರ್ಷ ನಾವು ಕ್ರಿಸ್ಮಸ್ ದಿವಸ ಮಾಡ್ತೀವಿ. ಈ ವರ್ಷ ಕಾವ್ಯನ ಮಗುಗೆ ಹೆಸರಿಡ್ಲಿಕ್ಕಾಗುವಂತೆ ದೇವ್ರು ಕೊಟ್ಟಂಥ ಕೃಪೆಗೋಸ್ಕರ ಸ್ತೋತ್ರ. ನಾವು ಕುಂತ ಸ್ಥಳದಲ್ಲಿ ನಮ್ಮ ಕೈಗಳನ್ನು ಮಗು ಕಡೆ ನಾವು ಚಾಚೋಣ. ಈ ಮಗುವನ್ನು ದೇವರ ಸನ್ನಿಧಾನದಲ್ಲಿ ಪ್ರತಿಷ್ಠೆಪಡಿಸಿ ದೇವರಿಗೆ ನಾವು ಒಪ್ಪಿಸಿಕೊಡೋಣ. ಸರ್ವಶಕ್ತನಾದ ದಯವುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ, ಕರ್ತನೆ ಈ ಶುಭ ದಿನದಲ್ಲಿ ಕ್ರಿಸ್ತನು ಜನಿಸಿದ ಜನನೋತ್ಸವದ ಈ ಕ್ರಿಸ್ಮಸ್ ಆಚರಣೆಯಲ್ಲಿ ಕರ್ತನೆ, ಪ್ರಿಯ ಕರ್ತನೆ, ಈ ದಂಪತಿಗಳಿಗೆ ಬಹುಮಾನವಾಗಿ ಕೊಟ್ಟ ಈ ಮಗುವನ್ನು ತಂದೆಯ ಮಗನ ಪವಿತ್ರಾತ್ಮನ ತ್ರೈಕ ದೇವರ ನಾಮದಲ್ಲಿ ಈ ಮಗುನ ಪ್ರತಿಷ್ಠೆಪಡಿಸ್ತಾ ಇದ್ದೇನೆ. ಇಂದಿನಿಂದ ಈ ಮಗು ಆಶೀಶ್ ಕುಮಾರ್ ಎಂಬುವ ನಾಮದಲ್ಲಿ ಈ ಮಗು ಸದಾಕಾಲವು ಕರ್ತರ ಸನ್ನಿಧಾನದಲ್ಲಿ ಪ್ರತಿಷ್ಠೆಯಾಗಿರ್ತದೆ. ಈ ಮಗುವಿನ ಹೆಸರು ಇಂದಿನಿಂದ ಈ ಆಶೀಶ್ ಕುಮಾರ್ ಎಂಬುದಾಗಿ ತಂದೆಯ ಮಗನ ಪವಿತ್ರಾತ್ಮನ ತ್ರೈಕ ದೇವರ ನಾಮವಾದ ಕರ್ತನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರತಿಷ್ಠೆ ಮಾಡುವನಾಗಿದ್ದೇನೆ. ಆಶೀಶ್ ಆಶೀಶ್ ಆಶೀಶ್. ನಾವು ಪ್ರತಿ ವರ್ಷ ಮಗುವಿನ ಮೂಲಕವಾಗಿ ನಾವು ಕೇಕ್ನ ಕಟ್ ಮಾಡ್ತಾ ಇದ್ವಿ. ಆದರೆ ದೇವ್ರ ವಾಕ್ಯ ಹೇಳ್ತಿದೆ, ಯೇಸು ಸ್ವಾಮಿ ಜನನವು ಅನೇಕ ಜನಾಂಗಗಳಿಗೆ ಬೆಳಕನ್ನು ಉಂಟು ಮಾಡ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅನೇಕ ಜನರಿಗೆ ಅದು ಬೆಳಕನ್ನು, ರಕ್ಷಣೆಯನ್ನು ತರುವಂಥದ್ದಾಗಿದೆ. ಅಂಥ ರಕ್ಷಣೆಯನ್ನು ನಾವೆಲ್ಲರೂ ಹೊಂದಿದ್ದೇವೆ. ಆ ದೇವರ ಕೃಪೆಯಿಂದ ನಾವು ದೇವರ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ. ಇವತ್ತು ಈ ಕೇಕ್ ಕಟ್ ಮಾಡಲಿಕ್ಕೆ ಒಬ್ಬರನ್ನು ನಾನು ವಿಶೇಷವಾಗಿ ಸ್ಟೇಜಿಗೆ ಅವರನ್ನು ಕರೆಯುವನಾಗಿದ್ದೇನೆ. ಓಕೆ, ಅವರು ಕುಟುಂಬವಾಗಿ ಅವರು ಇವತ್ತು ಈ ಆಲಯದಲ್ಲಿ ಅವರು ಇದ್ದಾರೆ, ದೇವರ ಆಲಯದಲ್ಲಿದ್ದಾರೆ. ಅವರ ಮೂಲಕವಾಗಿ ಅವರಿಗೂ ಮತ್ತು ಅನ್ಯರಾದಂಥ ನಮ್ಮೆಲ್ಲರಿಗೂ ಕೂಡ ಕರ್ತನು ತಾನೇ ಜಗಜ್ಯೋತಿ ಆದಂಥ ಕ್ರಿಸ್ತನ ಆಶೀರ್ವಾದವು ನಮ್ಮೆಲ್ಲರಿಗೂ ಉಂಟಾಗುವ ಹಾಗೆ ನಾವು ಕರ್ತನ ಸನ್ನಿಧಾನದಲ್ಲಿ ಕೇಕ್ ನಾವು ಕಟ್ ಮಾಡೋರಾಗಿನ ವೆಂಕಟೇಶ್ ಬ್ರದರ್ ಮತ್ತು ರಶ್ಮಿ ಮೇಡಮ್ ಅವರಿದ್ದಾರೆ. ನಾನು ನಿಮ್ಮನ್ನು ಸ್ಟೇಜಿಗೆ ವೆಲ್ಕಮ್ ಮಾಡ್ತಾಯಿದ್ದೇನೆ. ಪ್ಲೀಸ್ ಕಮ್ ಆನ್ ಸ್ಟೇಜ್. ಓಕೆ, ಇವರು ನನ್ನನ್ನು ತುಂಬ ಪ್ರೀತಿಸೋರು ಇವರು. ಓಕೆ, ನಿಜವಾಗ ನಾವು ಹೇಳ್ತೀವಲ್ಲ, ನಾವು ಒಂದೇ ಕುಟುಂಬ ಥರ ಇದ್ದೀವಿ. ನಮ್ಮ ಮನೆ ಓನರ್ ಇವರು.
ಓಕೆ, ಮತ್ತು ಇವ್ರ ತಂದೆ ತಾತ ಇದ್ದರು, ನಿಜವಾಗೂ ನನ್ನ ತುಂಬ ಪ್ರೀತಿಸೋರು. ಓಕೆ, ಅವರು ಅಷ್ಟು ದೊಡ್ಡವರಾದ್ರೂ ನಾನು ಬರ್ತಾ ಇರಬೇಕಾದ್ರೆ ಕೈ ಮುಗಿದು ನನಗೆ ಡೈಲಿ ನನಗೆ ವಂದಿಸ್ತಾಯಿದ್ರು, ನಾನು ಅವರನ್ನು ವಂದಿಸ್ತಾ ಇದ್ದೆ. ಓಕೆ, ಕಳೆದ ವರ್ಷ ನಾವು ಅವರನ್ನು ಕಳ್ಕೊಂಡ್ವಿ. ಮತ್ತು ಒಂದೇ ಕುಟುಂಬ ಥರ ನಮ್ಮನ್ನು ತುಂಬ ಪ್ರೀತಿಸ್ತಾ, ಓಕೆ, ನಮ್ಮ ಎಲ್ಲ ಸಮಯದಲ್ಲಿ ಓಕೆ ನಾವು ಬಾಡಿಗೆ ಲೇಟಾಗಿ ಕೊಟ್ಟರು ಸುಮ್ಮನೆ ಇಸ್ಕೊತಾರೆ. ಓಕೆ, ಇವತ್ತು ಇವರು ನಮ್ಮ ಮಧ್ಯದಲ್ಲಿ ಇವತ್ತು ಕ್ರಿಸ್ಮಸ್ ಆರಾಧನೆಯಲ್ಲಿರೋದು ತುಂಬ ಸಂತೋಷ. ಓಕೆ, ದೇವ್ರ ವಾಕ್ಯ ಹೇಳ್ತದಲ್ಲ, ಅನ್ಯ ಜನರಿಗೆ ಆತನು ಯಾರಾಗಿದ್ದಾನೆ? ಬೆಳಕಾಗಿದ್ದಾನೆ. ಇವ್ರ ಜೀವಿತಕ್ಕೂ ದೇವರು ಬೆಳಕಾಗಿರಲಿ. ಆಮೇನ್. ಇವ್ರ ಮೂಲಕ ಇವತ್ತು 2 ವಿಶೇಷವಾದ ಅತಿಥಿಗಳಿದ್ದಾರೆ. ಒಂದು ನಮ್ಮ ಆಶೀಶ್ ಇದ್ದಾನೆ ಮತ್ತು ನಮ್ಮ ಓನರ್ ಅವರು ಇದ್ದಾರೆ. ಓಕೆ, ಇವ್ರ ಮೂಲಕವಾಗಿ ಈ ಕೇಕನ್ನು ನಾವು ಕಟ್ ಮಾಡಿ ಪ್ರಾರ್ಥನೆ ಮಾಡಿ ನಾವು ಮುಗಿಸಿಕೊಳ್ಳೋಣಂತೆ. ಓಕೆ.